ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಅದರ ನಂತರ ಕ್ಲಾರಿಫಿಕೇಶನ್ ನಿಮಗೆಲ್ಲರೂ ಕೂಡ ಅವಕಾಶ ಇದೆ. ಈ ಆಡಳಿತ ಪಕ್ಷದವರು ಕೂಡ ಆ ಕಡೆಯವರು ಕೂಡ ಪರಸ್ಪರ ಆ ಕಡೆ ಮಾತಾಡಲಿಕ್ಕೆ ಹೋಗಬೇಡಿ. ಇದರಲ್ಲಿ ನೀವು ಬೆಳಿಗ್ಗೆ ಅದು ನೋಡಿ, ಅವ್ರು ಮುಖ್ಯಮಂತ್ರಿಗಳಿಗೆ ಮಾತಾಡುವಾಗ ಮಾತಾಡ್ತಾರೆ. ನೀವು ಅದಕ್ಕೆ ಏನಾದಿದ್ದರೆ ನಿಮ್ಗೆ ಎದ್ದು ಕೇಳಬಂದ ಅವಕಾಶ ಇದೆ ಅಲ್ವಾ? ಇದು ಏನಿಲ್ಲ, ಫಸ್ಟ್ ಟೈಮ್ ಮಾಡಬಾರ್ದಲ್ಲ. ಫಸ್ಟ್ ಟೈಮ್ ಪ್ರತಿಯೊಂದು ಕೂಡ ಇದ್ದು ಅಲ್ಲಿಂದ 10 ಜನ ಎದ್ದು ಇಂದಿಲ್ಲ ಅಂತ 10 ಜನ ಅಂತ ಕೇಳೋದು, ಅಲ್ಲಿ ಒಬ್ಬರು ಮಾತಾಡೋದು, ಇಲ್ಲಿ ಒಂದು ಮಂತ್ರಿ ಉತ್ತರ ಕೂತ್ಕೊಂಡು ಮಂತ್ರಿ ಉತ್ತರ ಕೊಡೋದು. ಈ ರೀತಿ ಆದರೆ ನಮಗೆ ಸಮಯದ ಅಭಾವ ಕೂಡ ಕಡಿಮೆ ಆಗ್ತದೆ. ಎರಡು ಕಡೆಯಿಂದಲೂ ಕೂಡ ಆಗ ಎಲ್ಲರಿಗೂ ನಾನು ಹೇಳಿದಿಷ್ಟು, ಈಗ ನಮ್ಗೆ ಕೂಡ ಜಾಸ್ತಿ ಗದ್ದಲಾದಾಗ ಕೇಳಿದಾಗ ನಮಗೆ ಪರಮ ಅಧಿಕಾರ ಇದೆ ಆ್ಯಕ್ಷನ್ ತಗೊಳ್ಳಿಕ್ಕೆ. ನಾವು ಅಲ್ಲಿ ತನಕ ಹೋಗುವುದಿಲ್ಲ. ಅದಕ್ಕೆ ಅಲ್ಲಿ ಅಂತಹ ಅವಕಾಶ ಕೂಡ ಯಾರು ಕೂಡ ಕೊಡಬಾರ್ದು. ಆದಷ್ಟು ರಿಪ್ಲೈ ಮುಗಿಲಿ, ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ, ಮತ್ತೆ ಬಹುಶಃ ಮುಂದಿನ ಚರ್ಚೆಗೆ ಅನುಭವ ಇದ್ದದ್ದು ಸತ್ಯ. ಎತ್ತಿ ಬಿಸಾಕ್ತೀನಿ, ಕಿತ್ತುಗಿತ್ತೀನಿ ಅಂತ ಹಿಂಗೆ ಅಂದ್ಬಿಟ್ಟು ನೀವು ಹೇಳಿದ ಕರಾವಳಿಯ ಭಾಷೆ ಸುಂದರ ಭಾಷೆ ಅಂತೇಳಿ. ಸೊ ಸುಂದರ ಭಾಷೆಯಿಂದ ಸುಂದರ ಪದಗಳ ಬರ್ತದೆ, ಏನು ಮಾಡೋದು ಒಮ್ಮೆ. ನೀವು ಅಲ್ಲಿ ಕೂತು ಎತ್ತಿ ಬಿಸಾಕ್ತೀನಿ ಅಂತೀರಿ, ಅಲ್ಲಿ ಕೂತವರು ಒದ್ದ ಅಧಿಕಾರ ತಗೋತೀರ. ಆಯ್ತು ಆಯ್ತು, ಕೂತ್ಕೊಳ್ಳಿ ಮುಖ್ಯಮಂತ್ರಿಗಳೇ. ಆಯ್ತು, ಮುಖ್ಯಮಂತ್ರಿಗಳೇ ಹೇಳ್ಬೇಕು, ಒದ್ದ ಅಧಿಕಾರ ತಗೋತಾರೆ ಯಾರು. ನೀನು ಅಶೋಕ್ ಹೆಸರು ಹೇಳಿದೀನಿ, ನಮ್ಮ ಹೆಸರು ಹೇಳ್ತೇನೆ. ಅಶೋಕ ಸಜೆಸ್ಟ್ ಮಾಡಿದ್ದು ಅದು. ಮಾನ್ಯ ಮುಖ್ಯ